ಸೊ ಇವತ್ತು ಕಿರಣ್ ಯಾಕೋ ಬೆಳಿಗ್ಗೆಯಿಂದ ನಾನು ಬ್ರಾಕೊಲಿ ಸೂಪ್ ಮಾಡ್ತೀನಿ ಅಂತ ಇಟ್ಕೊಬಿಟ್ಟಿದ್ರು. ಸರಿ ನೋಡೋಣ ಯಾವ ಥರ ಇರುತ್ತೆ ಅಂತ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ಅವ್ರು ಹೇಳೋದು ನೋಡಿನೇ ಕುಡಿಬೇಕು ಯಾವ ಥರ ಇರುತ್ತೆ ಅಂತೆಲ್ಲ ಅನಿಸ್ತಾ ಇತ್ತು. ಸೊ ಹಾಗೆ ನಾನು ಸೊಪ್ಪೆಲ್ಲ ಬಿಡಿಸಿಟ್ಕೊತಾ ಇದ್ದೆ. ಅವರು ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೆ. ಏನೋ ಕೂಡ ಬಂದು ಅವಳು ಕಾಯ್ತಾ ಇದ್ದಾಳೆ ನಾನು ಯಾವಾಗ ತಿಂತೀನಿ ಅಂತ. ಸೊ ಅವ್ಳು ಮಾತಾಡೋದೇ ಕ್ಯೂಟ್ ಅನ್ಸುತ್ತೆ. ಸೊ ಹಾಗೆ ಕಿರಣ್ ಚೀಸ್ ತುರ್ದಿದ್ದು ನೋಡಿ ನಾನಂತೂ ಶಾಕ್ ಆಗಿಬಿಟ್ಟೆ. ಇದು ಬ್ರಾಕೊಲಿ ಸೂಪಾ ಅಥವಾ ಚೀಸ್ ಸೂಪಾ ಅಂತಾನೆ ಅರ್ಥನೇ ಆಗಿಲ್ಲ. ಸೊ ಅಷ್ಟೊಂದು ಹಾಕಿದ್ರು. ಸೊ ಚೆನ್ನಾಗಿತ್ತು ಫುಲ್. ನೀವೇನಾದರೂ ರೆಸಿಪಿ ಬೇಕಿದ್ರೆ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ಇಯಾನ ಕಾದು ಕಾದು ಪಾಪ ಮಲ್ಕೊಂಡೇ ಬಿಟ್ಟು ಇನ್ನೂ ಆಗೇ ಇರಲಿಲ್ಲ. ಸೊ ಅದೇ ಅವಳು ಎದ್ದಿದ ತಕ್ಷಣ ಅವಳಿಗೆ ಫಸ್ಟ್ ಸೂಪ್ ಕೊಡೋಣ, ಆಮೇಲೆ ರಿಯಾಕ್ಷನ್ ಹೇಗಿರುತ್ತೆ, ಅವಳು ಏನು ಹೇಳ್ತಾಳೆ ಅಂತ ನೋಡೋಣ. ಇವು ಟೇಸ್ಟ್ ಹೇಗಿದೆ ಹೇಳು.